ಬ್ರೈಟ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆ, ಗಂಗನಬೀದೆ ರಸ್ತೆ, ಚಿಕ್ಕಬಳ್ಳಾಪುರ. ಈ ಒಂದು ನಮ್ಮ ಶಾಲೆಯಲ್ಲಿ ನಿನ್ನೆ ಗ್ರ್ಯಾಜುಯೇಷನ್ ಡೇ ಅನ್ನು UKG ಮಕ್ಕಳಿಗೆ ಹಾಗೂ ಇವತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಫೇರ್ವೆಲ್ ಡೇ ಅಂದರೆ ಬೀಳ್ಕೊಡುವಂತಹ ಸಮಾರಂಭವನ್ನು ನಾವು ಆಚರಣೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮವನ್ನು 9ನೇ ತರಗತಿ ಮಕ್ಕಳು ಬಹಳಷ್ಟು ಉತ್ಸಾಹದಿಂದ ನಡೆಸಿಕೊಟ್ರು. ಹಾಗೆ ಇದೇ ಒಂದು ಸಂದರ್ಭದಲ್ಲಿ ಎಲ್ಲ ಪಾಲಕರು ಕೂಡ ಭಾಗವಹಿಸಿದರು, ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಶಾಲೆಯ ಬಗ್ಗೆ, ತಮ್ಮ ಮಕ್ಕಳ ಬಗ್ಗೆ, ಕಲಿವಿನ ಬಗ್ಗೆ ಬಹಳಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಸಂತೋಷ ಕೂಡ ಅವರು ಪಟ್ಟಿರುವಂತಹ ವಿಷಯವನ್ನು ನಾವು ಈ ಕಾರ್ಯಕ್ರಮದಲ್ಲಿ ನೋಡಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅತ್ಯುತ್ತಮ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಎಂಬ ಮಕ್ಕಳಿಗೆ ಆಯ್ಕೆ ಮಾಡಿ ಅವ್ರಿಗೂ ಕೂಡ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಚೇರ್ಮನ್ ಸರ್ ಆದಂತಹ ಸಾಕಿಬ್ ಸರ್ ಅವರು ಹಾಗೂ ಡಾಕ್ಟರ್ ಸಾದಿಯಾ ಮೇಡಮ್ ಅವರು, ಹಾಗೆ ನಮ್ಮ ಪ್ರಾಂಶುಪಾಲರಾದಂಥ ರುಕ್ಸಾನಾ ಬೇಗಂ ಮೇಡಮ್ ಅವರು, ಚಾಂದ್ ಪಾಷಾ ಸರ್ ಅವರು, ಹೀಗೆ ಅನೇಕ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯನ್ನು ತಂದುಕೊಟ್ಟಿದ್ದಾರೆ. 10ನೇ ತರಗತಿಯ ಮಕ್ಕಳು ಒಳ್ಳೆಯ ಫಲಿತಾಂಶವನ್ನು ನಮ್ಮ ಶಾಲೆಗೆ ತಂದುಕೊಡಲಿ, ಅವರು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಳಿ, ಶಿಕ್ಷಕರಿಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಡ್ಬೇಕು, ಪಾಲಕರಿಗೆ ಒಂದು ಒಳ್ಳೆಯ ಮಾದರಿ ಆಗಬೇಕು ಅನ್ನುವಂತಹದ್ದನ್ನು ನಾವು ಈ ಕಾರ್ಯಕ್ರಮದಲ್ಲಿ ಅವರಿಗೆ ತುಂಬು ಹೃದಯದಿಂದ ಹಾರೈಸಿದ್ದೇವೆ. ಸಂದೇಶ ಕೊಡ್ತೀರಿ? ಖಂಡಿತ. ನಮ್ಮ ಮಕ್ಕಳು ಇಲ್ಲಿ KGಯಿಂದ ಹಿಡಿದು ಇವತ್ತು 10ನೇ ತರಗತಿಯವರೆಗೂ ಓದ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಹೋಗುವಂತಹ ನೋವು ಖಂಡಿತವಾಗಿಯೂ ಇದೆ. ಇಲ್ಲಿನೇ ಅವರು ಕಲಿತು, ಇಲ್ಲಿನೇ ಅವರು ಬೆಳೆದಿದ್ದು, ಇಲ್ಲಿನೇ ಅವರು ಹೆಚ್ಚು ಕಾಲ ಕಳೆದಿದ್ದು, ಆಮೇಲೆ ಈ ಒಂದು ಶಾಲೆಯ ಒಂದು ಹಂತವನ್ನು ಬಿಟ್ಟು ಇನ್ನು ನೆಕ್ಸ್ಟ್ ಕಾಲೇಜ್ ಹಂತಕ್ಕೆ ಅವರು ಹೋಗ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ಆಮೇಲೆ ಎಷ್ಟೇ ಹೋದರೂ ಕೂಡ ಶಾಲೆಯ ಒಂದು ನೆನಪು ಕಾಡುತ್ತೆ. ಆ ನೆನಪು ಸದಾ ಅವರಲ್ಲಿ ಇಟ್ಕೊಳ್ಳಿ. ಆದರೆ ಭವಿಷ್ಯಕ್ಕೋಸ್ಕರ ಅವರು ಮುಂದೆ ಹೋಗಲೇಬೇಕು. ಹಾಗಾಗಿ ಅವರಿಗೆ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ರುಕ್ಸಾನಾ ಬೇಗಂ, as a Bright School principal. So I like to tell about today's program. Today we have conducted farewell function for 10th standard. Every year we used to do that one. So today is both happy and sad day because children, those who studied here from 1st standard to 10th, they enjoyed a lot. They mingled with the teachers. They have learned so many things from Bright institution. So they are going away from this institution. They are feeling little happy and little sad. And the teachers who brought them up, they also has feeling little sad to send them away and feeling happy that they will bring 10% result for our school. ನಾನು ಫಸ್ಟ್ ಬೆಂಗಳೂರಿಗೆ ಓದ್ತಾ ಇದ್ದೆ. ಬೆಂಗಳೂರಲ್ಲಿ 4th ಸ್ಟ್ಯಾಂಡರ್ಡ್ 2017 ಈ ಸ್ಕೂಲ್ಗೆ ಸೇರಿದೆ ನಾನು. ಆವಾಗ ಸ್ವಲ್ಪ ನರ್ವಸ್ನೆಸ್ ಆಗ್ತಾಯಿತ್ತು ಓದೋವಾಗ. ಬರ್ತಾ ಬರ್ತಾ ಅಡ್ಜಸ್ಟ್ ಆಯಿತು. ಟೀಚರ್ಸ್ ಕೂಡ ಫ್ರೆಂಡ್ಲಿ ಆದರು, ಮೋಟಿವೇಟ್ ಮಾಡಿದ್ರು, ಹೆಂಗೆ ಓದಬೇಕು, ಲೈಫ್ ಬಗ್ಗೆ ಹೇಳ್ಕೊಟ್ರು. ಹಂಗೆ ಎಲ್ಲ ಟೀಚರ್ಸ್ ಸಪೋರ್ಟ್ ಮಾಡಿದ್ರು. ಹಂಗೆ ಅವರೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ನಾನು 10th ಬಂದಿದ್ದೀನಿ. ಇವತ್ತು ನಾನು ಫೇರ್ವೆಲ್ ಮಾಡ್ತಿದ್ದಕ್ಕೆ ತುಂಬಾ ಅಳು ಬರ್ತಿದೆ, ಹೇಳೋಕ್ಕಾಗಲ್ಲ. ಅದೆಲ್ಲ ಸ್ಯಾಡಾಗಿ ಫೀಲ್ ಆಗುತ್ತೆ. ತಿರ್ಗಾ ಆ ಥರ ಫ್ರೆಂಡ್ಸ್ ಸಿಗಲ್ವಲ್ಲ, ಅಲ್ಲೆಂತ ಇರ್ತಾರೆ ಫ್ರೆಂಡ್ಸ್. ಇಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಒಳ್ಳೆ ಸ್ಕೂಲ್ ಇದು ಅಷ್ಟೇ. ಟೀಚರ್ಸ್ ಯಾವ ರೀತಿ ಇದ್ರು ನಿಮ್ಮ ಹತ್ರ? ಟೀಚರ್ಸ್ ಎಲ್ಲ ಫ್ರೆಂಡ್ಲಿಯಾಗೇ ಇದ್ದರು ಸರ್. ನಾನು ಡಿಸ್ಟಿಂಕ್ಷನ್ ಇಲ್ಲಾಂದರೆ 95 ಮೇಲೆ ಟಾರ್ಗೆಟ್ ಇಕ್ಕಿದ್ದೀನಿ. ಆದರೆ 620 ಮೇಲೆ ರೀಚ್ ಆಗೋಣ ಅಂತ ಟಾರ್ಗೆಟ್ ಇದೆ ಸರ್. ನೆಕ್ಸ್ಟ್ CEO ಆಗೋಣ ಅಂತ ಇದ್ದೀನಿ ಸರ್. ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಅಂಕಿತ್ ಅಂತ. ಇವತ್ತು ಫೇವರಲ್ ಪಾರ್ಟಿ ಇಟ್ಕೊಂಡಿದ್ದಾರೆ ನಮ್ಮ ಸ್ಕೂಲಲ್ಲಿ. ಅದು ನಮಗೆಲ್ಲ ಖುಷಿಯಾಗಿದೆ. ನಮ್ಮ ಟೀಚರ್ಸ್ ಎಲ್ಲ ಚೆನ್ನಾಗಿ ಅರೇಂಜ್ ಎಲ್ಲ ಮಾಡಿದ್ದಾರೆ, ಹಾಗೆ ನಮ್ಮ ಜೂನಿಯರ್ಸ್ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನನಗೆ ಈ ಸ್ಕೂಲಲ್ಲಿ ತುಂಬ ಒಳ್ಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ, ಒಳ್ಳೆ ಟೀಚರ್ಸ್ ಎಲ್ಲ ಸಿಕ್ಕಿದ್ದಾರೆ. ಆದರೆ ನಮಗೆ ಎಲ್ಲರೂ ಚೆನ್ನಾಗಿ ಮೋಟಿವೇಟ್ ಮಾಡಿ ಪಬ್ಲಿಕ್ ಎಕ್ಸಾಮ್ಗೆ ಚೆನ್ನಾಗಿ ಹೆಂಗೆ ಮಾಡಬೇಕು, ಯಾವ ಥರ ತೆಗಿಬೇಕು ಮಾರ್ಕ್ಸು, ಯಾವ ಥರ ಏನು ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ. ನಮಗೆ ತುಂಬ ಜ್ಞಾನ ಎಲ್ಲ ಬಂದಿದೆ, ನಾಲೆಜ್ ಎಲ್ಲ ಜಾಸ್ತಿ ಬಂದಿದೆ ಸ್ಕೂಲಲ್ಲಿ. ನಾನು 6th ಸ್ಟ್ಯಾಂಡರ್ಡ್ಗೆ ಈ ಸ್ಕೂಲಲ್ಲಿ ಬಂದು ಸೇರಿಕೊಂಡೆ. ಅಂದಿನಿಂದ ನನಗೆ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆಯಲು ಎಲ್ಲ ರೀತಿಯಲ್ಲೂ ನಮ್ಮ ಸ್ಕೂಲಲ್ಲಿ ಎಲ್ಲ ತರಬೇತಿಗಳನ್ನು ಕೊಟ್ಟಿದ್ದಾರೆ ನಮ್ಮ ಸ್ಕೂಲಲ್ಲಿ. ಹಾಗೆ ನಮ್ಮ ಟೀಚರ್ಸ್ ಎಲ್ಲ ಟೀಚರ್ಸ್ ಸೆಮಿನಾರ್ಸ್ ಮಾಡಿಸಿ, ಆ ಭಯ ಎಲ್ಲಿಗಾದ್ರೂ ಹೋದರೆ ಭಯ ಬೀಳಬಾರ್ದು
ಅಂತ ಹೇಳಿ ಎಲ್ಲರ ಮುಂದೆ ಮಾತಾಡಲಿ ಅಂತ ಎಲ್ಲ ಸೆಮಿನಾರ್ಸ್ ಎಲ್ಲರ ಮುಂದೆ ಮಾಡಿಸಿ ಹಾಗೆಲ್ಲ ಅವಾರ್ಡುಗಳೆಲ್ಲ ಕೊಟ್ಟಿದ್ದಾರೆ. ಹಾಗೆ ನಮ್ಮೆಲ್ಲ ಟೀಚರ್ಸು ನಮ್ಮನ್ನು ತುಂಬ ಮೋಟಿವೇಟ್ ಮಾಡ್ತಾ ನಮ್ಮನ್ನು ಈ ಮಟ್ಟಿಗೆ ತಗೊಂಬಂದಿದ್ದಾರೆ. ನಮಗೆ ಎಲ್ಲರೂ ನಾನು 10 ಅಬೌವ್ ತೆಗಿಬೇಕಂತ ನನ್ನ ನಿರೀಕ್ಷೆ ಇದೆ. ಹಾಗೆ ನನಗೆ ಈ ಸ್ಕೂಲ್ನ ಸೇರ್ಕೊಂಡಿದ್ದಕ್ಕೆ ನನಗೆ ಅಭಿಪ್ರಾಯ ತುಂಬ ಹೆಮ್ಮೆ ಇದೆ ನನಗೆ ಈ ಸ್ಕೂಲಿನ ಬಗ್ಗೆ. ಹಾಗೆ ನಮ್ಮ ಟೀಚರ್ಸ್ ಎಲ್ಲ ತುಂಬ ಫ್ರೆಂಡ್ಲಿಯಾಗಿ ನಮ್ಮ ಜೊತೆ ಇದ್ದು ನಮಗೆ ಎಲ್ಲ ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತಾ ನಮಗೆ ಉತ್ಸಾಹ ನೀಡುತ್ತಿದ್ದಾರೆ. ಪಬ್ಲಿಕ್ ಎಕ್ಸಾಮ್ ಹೇಗೆ ಬರೀಬೇಕು, ಏನು ಮಾಡಬೇಕು, ಹೆಂಗೆ ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ ನಮ್ಮ ಟೀಚರ್ಸ್ ಎಲ್ಲ ಅಂತೇಳಿ. ನಮ್ಮ ಶಾಲೆಯಲ್ಲಿ ಶಶಿಪ್ರಸಾದ್ ಅಂತ ಒಬ್ಬ ಹುಡುಗ ಓದ್ತಾ ಇದ್ದ. ಆ ಹುಡುಗ ಹೇಗೆ ಅಂದರೆ 9th ನಮ್ಮ ಶಾಲೆಯನ್ನು ಬಿಟ್ಬಿಟ್ಟಿದ್ದ. 9th ಶಾಲೆಯನ್ನು ಬಿಟ್ಟು ಆತ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ. ಅವರಿಗೆ ಫೀಸ್ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ ಅಂತೇಳಿ. ಆಗ ನಮ್ಮ ಮೇಡಮ್ಗೆ ಹೋಗಿ ಹೇಳಿದ್ವಿ, ಮೇಡಮ್ ಇಲ್ಲ ತುಂಬ ಒಳ್ಳೆ ಹುಡುಗ, ಅವನು ತುಂಬ ಚೆನ್ನಾಗಿ ಓದ್ತಾನೆ ಹುಡುಗ, ಆ ಹುಡುಗನ ಏನಾದರೂ ಮಾಡಿ ನಾವು ಶಾಲೆಗೆ ಮತ್ತೆ 10th ಅಡ್ಮಿಷನ್ ಮಾಡೋಣ ಅಂತೇಳಿ. ನಮ್ಮ ಮೇಡಮ್ ಒಪ್ಕೊಂಡ್ರು, ಇಲ್ಲ ಅವ್ರಿಗೆ ಫ್ರೀ ಅಡ್ಮಿಷನ್ ಕೊಡೋಣ ಅಂತ. ಅವನು ಬಂದ ಮೇಲೆ ಟ್ಯೂಷನ್ ಹೋಗೋದಕ್ಕೆ ಬರೋದಕ್ಕೆ ಅವನಿಗೆ ಅನುಕೂಲ ಆಗ್ತಾಯಿತ್ತು, ಅನಾನುಕೂಲ ಆಗ್ತಾಯಿತ್ತು. ನಾವೇ ಸೇರಿ ಎಲ್ಲ ಟೀಚರ್ಸ್ ಎಲ್ಲ ಸೇರಿ ಅವ್ನಿಗೊಂದು ಸೈಕಲ್ ಕೊಡಿಸಿದ್ವಿ. ಆ ಹುಡುಗ ಮತ್ತೆ 10th ಪಾಸ್ ಆದ, ಮತ್ತು PUC ಹೋಗಬೇಕು. PUC ಹೋದಾಗ ಅವನಿಗೆ ಅಮೌಂಟ್ ಕಟ್ಟೋದಕ್ಕೆ ದುಡ್ಡಿರಲಿಲ್ಲ. ಅವನ ನ್ಯೂಟನ್ ಗ್ರಾಮರಲ್ಲಿ ಮಾತಾಡಿ ಅಲ್ಲಿ ಸಹ ಅವನಿಗೆ ಫ್ರೀ ಸೀಟ್ ಕೊಡಿಸಿ ಅವನಿಗೆ ಇವತ್ತು ಅವನು ಮೆಡಿಕಲ್ಗೆ ಫ್ರೀ ಸೀಟ್ ತೊಗೊಂಡಿದ್ದಾನೆ. ಯಾಕಂದರೆ ಟೀಚರ್ಸ್ ನೋಡಿದಾಗ ಮಕ್ಕಳ ಭವಿಷ್ಯ ಈಗ ರೂಪಿಸ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಆ ಥರ ನಮ್ಮಲ್ಲಿ ಟೀಚರ್ಸು ತುಂಬ ಎಂಕರೇಜ್ ಮಾಡ್ತಾರೆ. ಅವತ್ತಿನ ದಿನ ನಾವೇನಾದರೂ ಆ ಹುಡುಗನ ಬಿಟ್ಟಿದ್ದರೆ ಇವತ್ತು ಅವನು ಗಾರೆ ಕೆಲಸ ಅಥವಾ ತೋಟದ ಕೆಲಸ ಮಾಡ್ಕೊಂಡಿರ್ತಾ ಇದ್ದ. ಈಗ ಅವನು ಮಾದರಿ ಆಗಿದ್ದಾನೆ ನಮ್ಮ ಶಾಲೆಗೆ.